ಸುಚಿತ್ರ ಮತ್ತು ತಂಡ ವೇದಿಕೆ ಬಂದು ದೇವರ ಪ್ರಾರ್ಥನೆಗೆ ಧ್ವನಿಯಾಗಬೇಕು ಅಂತ ತಮ್ಮಲ್ಲಿ ವಿನಂತಿಸ್ತಾ ಇದೆ. ದೇವರ ಪ್ರಾರ್ಥನೆಗೆ ಜಯಶ್ರೀ ಮತ್ತು ತಂಡ ವೇದಿಕೆ ಬರಬೇಕು ಆದಷ್ಟು ಬೇಗ. ದೇವರ ಸಂಪ್ರಾರ್ಥನೆಗೆ ಧ್ವನಿಯಾಗಿದ್ದಾರೆ. ನಮ್ಮ ಪ್ರಾರ್ಥನೆಗೆ ವಂದನೆಯನ್ನು ಸಲ್ಲಿಸ್ತಾ ನಿರ್ವಿಘ್ನವಾಗಿ ಇಂದಿನ ಈ ಕಾರ್ಯಕ್ರಮ ಸಂಸ್ಕಾರ ಸಂಪ್ರದಾಯದೊಂದಿಗೆ ಹುಟ್ಟಿ ಬೆಳೆದಂತ ಒಂದು ಪರಂಪರೆ ಇರುವವರು ವೇದಿಕೆಯನ್ನ ಅಲಂಕರಿಸಿದ್ದಾರೆ. ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುವಂತ ಸಂದರ್ಭ ವಿಶೇಷವಾಗಿದೆ. ಮಾಡಿದ್ದಾರೆ. ಆದ್ಮೇಲೆ ನಾವಿರುವಂತಹ ಈ ಸಭಾಭವನ ಆಶಾ ಪ್ರಕಾಶ್ ಶೆಟ್ಟಿ ಕನ್ವೆನ್ಷನ್ ಸೆಂಟರ್ ಇದರ ದಾನಿಯಾಗಿ ಪ್ರಕಾಶ್ ಅಣ್ಣ ಈ ಭಟ್ಟರ ಭವನಕ್ಕೆ ಅಮೂಲ್ಯವಾದಂತಹ ಕೊಡುಗೆಯನ್ನು ನೀಡಿರುವ ಉದ್ಯೋಗಾಕಾಂಕ್ಷಿಗಳೇ, ಒಂದು ರೀತಿಯಲ್ಲಿ ವಿದ್ಯಾರ್ಥಿ ಜೀವನ ತುಂಬ ಚೆನ್ನಾಗಿರುವಂಥದ್ದು. ಯಾಕಂದರೆ ತಂದೆ ತಾಯಿಗಳು ಅಥವಾ ಹಿರಿಯರು ಜವಾಬ್ದಾರಿಯನ್ನು ತಗೊಂಡಿರ್ತಾರೆ. ಆದರೆ ವಿದ್ಯಾಭ್ಯಾಸ ಮುಗಿದ ನಂತರ ಏನು ಅನ್ನುವಂಥ ಪ್ರಶ್ನೆ ಬರುತ್ತೆ. ಅಲ್ಲಿ ತನಕ ಯಾವುದೇ ಜವಾಬ್ದಾರಿ ಇರುವುದಿಲ್ಲ, ಅಷ್ಟರ ಮಟ್ಟಿಗೆ ಗೊತ್ತಾಗೋದಿಲ್ಲ. ಆದರೆ ಒಮ್ಮೆ ವಿದ್ಯಾಭ್ಯಾಸ ಮುಗಿಸಿ ಹೊರಗಡೆ ಬಂದ ತಕ್ಷಣ ಏನು ಮಾಡಬೇಕು, ಒಂದು ಉದ್ಯೋಗವನ್ನು ಗಳಿಸ್ಕೊಳ್ಳೋದು ಹೇಗೆ ಅನ್ನುವಂತಹ ಚಿಂತೆ ಶುರುವಾಗುತ್ತೆ. ಅನೇಕ ಸಲ ಅನೇಕ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಮಾಹಿತಿ ಕೊರತೆ ಇರುತ್ತೆ. ಅದೇ ರೀತಿಯಲ್ಲಿ ಹೋಗಬೇಕು ಎಲ್ಲಿಗೆ ಅನ್ನುವಂಥದ್ದು ಗೊತ್ತಾಗೋದಿಲ್ಲ. ಅಥವಾ ಯಾವ ರೀತಿ ಕಂಪನಿಗಳಲ್ಲಿರ್ಬೋದು, ಯಾವ ಉದ್ಯೋಗಕ್ಕೆ ಹೇಗೆ ಅರ್ಜಿ ಹಾಕಬೇಕು. ಅನೇಕರು ಇವತ್ತು ನಮ್ಮಲ್ಲಿ ಬುದ್ಧಿವಂತರಿದ್ದಾರೆ, ಸಾಕಷ್ಟು ನಾಲೆಜ್ ಇರುವ ವಿದ್ಯಾರ್ಥಿಗಳಿದ್ದಾರೆ. ಆದರೆ ಸರ್ಕಾರಿ ಸೇವೆಗೆ ಅನೇಕರು ಅಪ್ಲೈ ಮಾಡೋದಕ್ಕಾಗ್ತಾ ಇಲ್ಲ. ಯಾಕಂದರೆ ಗೊತ್ತಿಲ್ಲ, ಅದು ಕಾಲ್ ಮಾಡೋ ಟೈಮ್ ಗೊತ್ತಾಗ್ತಾ ಇಲ್ಲ, ಅಥವಾ ಅದನ್ನು ಕಾಲ್ ಮಾಡಿದರೆ ಎಲ್ಲಿ ನೋಡಬೇಕಂತ ಗೊತ್ತಾಗ್ತಾ ಇಲ್ಲ. ಆ ಕಾರಣಕ್ಕೋಸ್ಕರ ಅನೇಕರು IAS KS ಅನ್ನು ಮಿಸ್ ಮಾಡ್ಕೊಳ್ತಾರೆ. IAS ಬರೀಬೇಕಿದ್ರೆ ಏಜ್ ಬಾರ್ ಇದೆ. ಅನೇಕರಿಗೆ ಅದಾದ ನಂತರ ಗೊತ್ತಾಗುತ್ತೆ ಏಜ್ ಬಾರ್ ಆಗೋಗುತ್ತೆ. ಆ ಟೈಮಲ್ಲಿ ಅವಕಾಶ ಆಗೋದಿಲ್ಲ, ಅಥವಾ ಇಷ್ಟು ಲಿಮಿಟ್ಸ್ ಅಂತ ಇರುತ್ತೆ, ಇಷ್ಟು ಸಲ ಅಟೆಂಪ್ಟ್ ಮಾಡಬೇಕು ಅಂತ ಆ ಮಾಹಿತಿ ಇರೋದಿಲ್ಲ. ಆ ಕಾರಣಕ್ಕೋಸ್ಕರ ಅನೇಕರು ಕೆಪಾಸಿಟಿ ಇದ್ದರೂ ಸಾಮರ್ಥ್ಯ ಇದ್ದರೂ ಕೂಡ ಆ ಕಾಂಪಿಟೇಷನಲ್ಲಿ ಹಿಂದೆ ಉಳಿತಾರೆ. ಅದೇ ರೀತಿಯಲ್ಲಿ ಖಾಸಗಿ ಸಂಸ್ಥೆಗಳು ಕೂಡ, ಖಾಸಗಿ ಕಂಪನಿಗಳಿರ್ಬೋದು, ಅಲ್ಲೂ ಕೂಡ ಅಪ್ರೋಚ್ ಮಾಡುವಂಥದ್ದು, ಅಥವಾ ಕೆಲವೊಂದು ಸಲ ಹಣಕಾಸಿನ ತೊಂದರೆ ಇರ್ಬೋದು, ಇದರಿಂದ ಹೋಗೋದಕ್ಕಾಗೋದಿಲ್ಲ. ಅನೇಕ ಸಲ ಅವಕಾಶ ವಂಚಿತರಾಗ್ತಾ ಇರ್ತೀವಿ. ಇಂಥ ಸಂದರ್ಭದಲ್ಲಿ ಇಂಥ ಒಂದು ಉದ್ಯೋಗ ಮೇಳವನ್ನು ಆಯೋಜಿಸಿ ಆ ಮೂಲಕ ಎಲ್ಲ ಕಂಪನಿಗಳನ್ನು ಇಲ್ಲಿ ಬರಮಾಡಿಕೊಂಡು ನಮ್ಮ ಒಂದು ಜಿಲ್ಲೆಯ ಮಕ್ಕಳಿಗೆ ಅನುಕೂಲವನ್ನು ಮಾಡಿಕೊಡುವಂಥ ನಿಟ್ಟಿನಲ್ಲಿ ಉದ್ಯೋಗ ಮೇಳವನ್ನು ಆಯೋಜಿಸಿದ್ದಾರೆ. ತುಂಬ ಕಳೆದ ವರ್ಷವೂ ತುಂಬ ಚೆನ್ನಾಗಿ ಸಿಸ್ಟಮ್ಯಾಟಿಕ್ ಆಗಿ ಮಾಡಿದರು. ಈಗ ಅನೇಕ ವಿದ್ಯಾರ್ಥಿನಿಯರು ಇದರಲ್ಲಿ ಭಾಗವಹಿಸಿದರು, ಯುವಕರು ಭಾಗವಹಿಸಿದರು.
ಅನೇಕರಿಗೆ ಉದ್ಯೋಗ ಸಿಕ್ತು ಅನ್ನುವಂಥದ್ದು ಕೂಡ ತುಂಬ ಖುಷಿಯ ವಿಚಾರ. ಈ ವರ್ಷ ಕೂಡ ಈ ಉದ್ಯೋಗ ಮೇಳ ಯಶಸ್ವಿಯಾಗಿ ಸಾಗಿ ಅದೇ ರೀತಿಯಲ್ಲಿ ಇಲ್ಲಿ ಬಂದಿರುವಂತಹ ಕಂಪನಿಗಳು ಯಾರು ನಮ್ಮ ಯುವಕರಿದ್ದಾರೆ ಅವರನ್ನು ಆಯ್ಕೆ ಮಾಡಿಕೊಂಡು ಅವರಿಗೆ ಉದ್ಯೋಗ ಕೊಡುವಂಥ ಒಂದು ಕೆಲಸವನ್ನು ಮಾಡಲಿ ಅಂತ ಹೇಳ್ತಾ ಈ ಉದ್ಯೋಗ ಮೇಳ 3ನೇ ವರ್ಷ ಈ ವರ್ಷ ಕಾಲಿಟ್ಟಿದೆ. ಯಶಸ್ವಿಯಾಗಿ ಈ ವರ್ಷವೂ ನಡೆಯಲಿ ಅಂತ ಹಾರೈಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಸಭಾಭವನದ ಹೊರಗಡೆ ನಿಂತಿರುವಂಥ ಎಲ್ಲ ವಿದ್ಯಾರ್ಥಿಗಳು ಆಸೀನರಾಗಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಗೌರವಾನ್ವಿತ ನಮ್ಮ ಜಿಲ್ಲಾಧಿಕಾರಿ ಅವರಿಗೆ ವೇದಿಕೆಯ ಗೌರವವನ್ನು ನಾವು ಸಲ್ಲಿಸ್ತಾ ಇದ್ದೇವೆ. ನಮ್ಮ ತುಳುನಾಡಿನ ಹೆಮ್ಮೆ ಹಾಗೆ ಉಡುಪಿ ಜಿಲ್ಲಾಧಿಕಾರಿ IAS ಅವರಿಗೆ ಗೌರವವನ್ನ ಮತ್ತೊಮ್ಮೆ ಪ್ರೀತಿಪೂರ್ವಕವಾಗಿ ಸಲ್ಲಿಸ್ತಾ ಒಂದು ಜೋರಾದ ಕೈ ಚಪ್ಪಾಳೆಯನ್ನ ಸಲ್ಲಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ನನ್ನ ಬಿಡುಗಡೆ ಕಾರ್ಯ 3ನೇ ವರ್ಷದಿಂದ ಪ್ರಾರಂಭ ಆಗುತ್ತೆ. ಸಾಮಾನ್ಯವಾಗಿ ಗುರುರಾಜ್ ಗಂಟಿಹೊಳೆ ಮನೆಗೆ, ಗುರುಮೆ ಸುರೇಶ್ ಮನೆಗೆ ಮತ್ತು ಉಳಿದೆಲ್ಲ ಶಾಸಕರ ಮನೆಗೆ ಬೆಳಿಗ್ಗೆ ಇದ್ದು ಒಂದು 50 ಜನ ಬಂದರೆ 6-7 ಜನ ನಮ್ಗೆ ಉದ್ಯೋಗ ಕೊಡಿಸಿ ಅಂತ ಬರ್ತಾರೆ. ಯಾವೊಬ್ಬ ತಾಯಿ ತನ್ನ ಮಗಳು ಕರ್ಕೊಂಡು ಬರ್ತಾಳೆ, ನನ್ನ ಮಗಳಿಗೆ ಡಿಗ್ರಿ ಆಗಿದೆ, ಕಂಪ್ಯೂಟರ್ ಆಗಿದೆ, ನೀವೊಂದು ಉದ್ಯೋಗ ಕೊಡಿಸಿದ್ರೆ ನನ್ನ ಕುಟುಂಬ ನೆಮ್ಮದಿಯಲ್ಲಿರುತ್ತೆ ಅಂತ ಹೇಳ್ತಾರೆ. ಆದರೆ ನನಗಿರೋ ಅನುಭವದ ಪ್ರಕಾರ ಯಾವ ಶಾಸಕರಿಗೆ, ಯಾವ MP ಗೆ, ಯಾವ ಮಂತ್ರಿಗೆ, ಯಾವ ಮುಖ್ಯಮಂತ್ರಿಗೂ ಕೂಡ ಇನ್ಫ್ಲೂಯೆನ್ಸಿಂದ ಒಂದೇ ಒಂದು ಉದ್ಯೋಗವನ್ನು ಸರ್ಕಾರದಲ್ಲಿ ಕೊಡಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಮೆರಿಟ್ ಮತ್ತು ರೋಸ್ಟರ್ನಲ್ಲಿ ನಿರ್ಣಯ ಆಗುತ್ತೆ ಎಲ್ಲ ಸರ್ಕಾರಿ ಉದ್ಯೋಗ. ಅರ್ಧ ಮಾರ್ಕ್ ಹೆಚ್ಚು ಕಡಿಮೆ ಆದರೆ ಬುದ್ಧಿವಂತರು ಹೈಕೋರ್ಟಿಗೆ ಹೋಗ್ತಾರೆ. ಆ ಕಾರಣಕ್ಕೆ ಯಾವುದೇ ಜನಪ್ರತಿನಿಧಿಗೆ ತನ್ನ ವಿವೇಚನೆಯ ಮೇರೆಗೆ ಉದ್ಯೋಗ ಕೊಡಲಿಕ್ಕೆ ಸಾಧ್ಯ ಇದೆ ಅಂತ ನನಗನ್ಸಿಲ್ಲ. ಮೊದಲು ಶಾಸಕರು ಒಂದು ಲೆಟರ್ ಕೊಟ್ಟರೆ ಅಂಗನವಾಡಿ ಟೀಚರಿಗೆ ಉದ್ಯೋಗ ಕೊಡ್ತಾಯಿದ್ರು. ಈಗ ಅಂಗನವಾಡಿ ಟೀಚರ್ ಅಲ್ಲ, ಅವ್ರ ಜೊತೆಯಲ್ಲಿ ಅಡುಗೆ ಮಾಡುವವರಿಗೂ ಕೂಡ ಮೆರಿಟ್ ಅಂತೇಳಿ ಬಂದಿದೆ. ಹಾಗಾಗಿ ಯಾರಾದರೂ ಮಂತ್ರಿಗಳು, ಮುಖ್ಯಮಂತ್ರಿಗಳು, ಸಂಸದರು, MP ಗಳು, MLA ಗಳು ನಮಗೆ ಕೆಲಸ ಕೊಡಿಸ್ತಾರೆ ಅಂತ ತಿಳ್ಕೊಳ್ಳೋದು ಸುಲಭ ಅಂತ ನನಗನ್ಸಿಲ್ಲ. ಉದ್ಯೋಗದ ಅವಕಾಶಗಳು ಎಷ್ಟಿದೆ ಅನ್ನುವಂಥ ಪ್ರಶ್ನೆಗೆ ಯೋಚನೆ ಮಾಡಿದರೆ ಕರ್ನಾಟಕ ರಾಜ್ಯದಲ್ಲಿ ನಾವು 6.5 ಕೋಟಿ ಜನ ಇದ್ದೇವೆ. ಕರ್ನಾಟಕ ರಾಜ್ಯದ ಒಟ್ಟು ಆರ್ಥಿಕ ವ್ಯವಸ್ಥೆಯ ಪ್ರಕಾರ 1% ಮಾತ್ರ ಸರ್ಕಾರಿ ಉದ್ಯೋಗ ಕೊಡಲಿಕ್ಕೆ ಸಾಧ್ಯ ಇದೆ. ಅಂದರೆ 6.5 ಕೋಟಿ ಜನಸಂಖ್ಯೆಯಲ್ಲಿ ಕರ್ನಾಟಕ ರಾಜ್ಯದ ಒಟ್ಟು ಬಜೆಟ್ನ ಆಧಾರದಲ್ಲಿ 6.5 ಲಕ್ಷ ಉದ್ಯೋಗವನ್ನು, ಸರ್ಕಾರಿ ಉದ್ಯೋಗವನ್ನು ಕೊಡಬಹುದು ಅಂತ ಮೇಲ್ನೋಟದ ಲೆಕ್ಕಾಚಾರ. ಅದರಲ್ಲಿ 3.5 ಲಕ್ಷ ಕಾಯಂ ಹುದ್ದೆ ಇದೆ, ಹೆಚ್ಚು ಕಡಿಮೆ 2 ಲಕ್ಷ ಗುತ್ತಿಗೆ ಆಧಾರದಲ್ಲಿ, ಹೊರಗುತ್ತಿಗೆ ಆಧಾರದಲ್ಲಿ ತಗೊಂಡು ಬಿಟ್ಟರೆ ಉಳಿದ 99% ಮಂದಿಗೆ ಸ್ವಂತ ಉದ್ಯೋಗಕ್ಕೆ ಸರ್ಕಾರವನ್ನು ಆಶ್ರಯಿಸಲಿಕ್ಕೆ ಸಾಧ್ಯವಿಲ್ಲ. ಖಾಸಗಿ ಉದ್ಯೋಗಗಳನ್ನಾಗಲಿ, ಖಾಸಗಿ ಬದುಕನ್ನಾಗಲಿ ಕಟ್ಟಿಕೊಳ್ಬೇಕಾದಂಥ ಅನಿವಾರ್ಯತೆ ಇರುತ್ತೆ. ಆ ಹಿನ್ನೆಲೆಯಲ್ಲಿ ಇವತ್ತು ಈ ಗ್ರಾಮೀಣ ಬಂಟರ ಸಂಘ ಮಾಡಿರುವಂಥ ಉದ್ಯೋಗ ಮೇಳ ನಿರುದ್ಯೋಗದಿಂದ ಮುಕ್ತರಾಗಲಿಕ್ಕೆ ಒಂದು ಅವಕಾಶ ಆಗಬೇಕು ಅನ್ನೋದು ಈ ಸಂಘಟನೆಯ ಉದ್ದೇಶ. ಹಾಗಾಗಿ ನಾನು ಇದರ ಬಗ್ಗೆ ಹೆಚ್ಚು ಮಾತಾಡಬೇಕಾದಂಥ ಅವಶ್ಯಕತೆಗಳೆಲ್ಲ ಹಲವಾರು ಕಂಪನಿಗಳು ಬಂದಿದ್ದೀರಿ. ನಾನು ಬಂದಿರುವಂಥ ಎಲ್ಲ ಕಂಪನಿಗಳಲ್ಲಿ ವಿನಂತಿ ಮಾಡುವುದೇನೆಂದರೆ, ನನ್ನ ಲೋಕಾನುಭವದ ಪ್ರಕಾರ ಉದ್ಯೋಗ ಮೇಳದಲ್ಲಿ ಬಂದಿರುವಂಥ ಉದ್ಯೋಗಾಕಾಂಕ್ಷಿಗಳಿಗೆ ಅವರಿಗೆ ನೀವು ಸರ್ಟಿಫಿಕೇಟನ್ನು ಕೊಡ್ತು ನಮ್ಮ ಕಂಪನಿಯಲ್ಲಿ ಕೆಲಸ ಕೊಡ್ತೇವೆ ಅಂತ ಹೇಳಿದಂಥ ಉದಾಹರಣೆಗಳಿರುತ್ತೆ. ಆದರೆ ತುಂಬ ಕಂಪನಿಗಳು ವೇಟಿಂಗ್ ಲಿಸ್ಟಲ್ಲಿ ಇಡ್ತಾರೆ ಅನ್ನುವಂಥ ಸಣ್ಣ ದೂರು ಕೂಡ ಇದೆ. ಹಾಗಾಗಿ ಈ ನಮ್ಮ ಅಶೋಕ್ ಕುಮಾರ್ ಶೆಟ್ಟರು ಮತ್ತು ಅವರ ಇಡೀ ತಂಡ ಏನು ಶ್ರಮ ಪಡ್ತಾ ಇದೆ, ಆ ಉದ್ಯೋಗಾಕಾಂಕ್ಷಿಗಳಿಗೆ ಒಂದು ಅವಕಾಶ ಸಿಕ್ಕಿದ್ರೆ ಭಾಳ ದಿವಸಗಳ ಕಾಲ ವೇಟಿಂಗ್ ಲಿಸ್ಟಲ್ಲಿ ಇಡಬಾರ್ದು ಅನ್ನೋದು ನನ್ನ ಆಗ್ರಹ ಮತ್ತು ಕೋರಿಕೆ. ನೀವು ಯಾವ ರೀತಿ ಉದ್ಯೋಗ ಕೊಡ್ತೀರಿ ಅಂತ ಸರ್ಟಿಫಿಕೇಟ್ ಕೊಡ್ತೀರೋ ಆದಷ್ಟು ಬೇಗ ಆ ಮಕ್ಕಳಿಗೆ ಅನುಕೂಲ ಮಾಡಿಕೊಡ್ಬೇಕು ಅನ್ನೋದು ನಮ್ಮೆಲ್ಲ ಯೋಚನೆ ಮತ್ತು ಯೋಜನೆ. ಏನೇ ಆಗಿದ್ರೂ ಕೂಡ ಸಾವಿರಾರು ಮಂದಿ ವಿದ್ಯಾರ್ಥಿಗಳು ಹೊರಗೆ ನಿಂತು ಅನೇಕ ತರಬೇತಿಗಳನ್ನು ಪಡೆದು ನಾವು ಸ್ವಂತ ಕಾಲ ಮೇಲೆ ತಮ್ಮ ಬದುಕನ್ನು ಕಟ್ಟಿಕೊಳ್ಬೇಕು ಅಂತ ಆಸೆ ಪಡುವವರಿಗೆ ಈ ಬಂಟರ ಸಂಘದ, ಗ್ರಾಮೀಣ ಬಂಟರ ಸಂಘದ ಮೂಲಕ ಒಂದು ಅವಕಾಶ ಆಗಿದೆ ಅಂತ ಹೇಳಿ ಗ್ರಾಮೀಣ ಬಂಟರ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ನಾನು ಅಭಿನಂದನೆಗಳನ್ನು ಹೇಳ್ತಾ, ವೇದಿಕೆಯಲ್ಲಿರುವಂಥ ಪ್ರಕಾಶ್ ಶೆಟ್ಟಿ ಸಹಿತ ಎಲ್ಲ ಗಣ್ಯರಿಗೆ ಆಟೋಮೊಬೈಲ್ಸ್ ಪ್ರೈವೇಟ್ ಲಿಮಿಟೆಡ್ ಅವರು ಕೂಡ ವೇದಿಕೆಯಿಂದ ನಿರ್ವಹಿಸ್ತಾ ಇದ್ದಾರೆ. ಮೂವರಿಗೆ ಕೂಡ ನೆನಪಿನ ಕಾಣಿಕೆ ಗೌರವಧನವನ್ನು ಸಲ್ಲಿಸುವುದರ ಮುಖಾಂತರ ಕಾರ್ಯಕ್ರಮಕ್ಕೆ ಅಭಿವರ್ಧನೆಯನ್ನ ನಾವು ಸಲ್ಲಿಸ್ತಾ ಇದ್ದೇವೆ. ವಿಶೇಷವಾಗಿ ಕಸ್ತೂರಿ ರಂಗನ್ ಎನ್ನುವಂತಹ ಮೀಟಿಂಗ್ನಲ್ಲಿ ಪಾಲ್ಗೊಳ್ಳಲಿಕ್ಕೆ ತುರ್ತಾಗಿ ನಮ್ಮ ಶಾಸಕರು ಮತ್ತು ಸಂಸದರಿಬ್ಬರು ಕೂಡ ವಿನಿಸ್ತಾ ಇದ್ದೇನೆ.
ಇದು 3ನೇ ವರ್ಷದ ಕಾರ್ಯಕ್ರಮ MRG ಗ್ರೂಪಿಂದ ಆಯೋಜಿಸಲ್ಪಟ್ಟಿದೆ. ಸತತವಾಗಿ 3 ವರ್ಷದ ಕಾರ್ಯಕ್ರಮದಲ್ಲಿ ನಾನು ನೋಡ್ತಾ ಬಂದಾಗೆ ಜಾಸ್ತಿ ಕಂಪನಿಗಳು ಪಾರ್ಟಿಸಿಪೇಟ್ ಮಾಡ್ತಾ ಇದೆ. ಹಾಗೆ ಜಾಸ್ತಿ ಪ್ರತಿ ವರ್ಷಕ್ಕೂ ಜಾಸ್ತಿ ವಿದ್ಯಾರ್ಥಿನಿಯರು ಇದರಲ್ಲಿ ಭಾಗವಹಿಸುತ್ತಿದ್ದಾರೆ. ಹೋದ ವರ್ಷ 1300 ವಿದ್ಯಾರ್ಥಿನಿಯರಿಗೆ ಜಾಬ್ ಆಪರ್ಚುನಿಟಿ ಇಲ್ಲಿ ಒದಗಿದೆ. ಈ ಸಲ ಸುಮಾರು ಅಶೋಕ್ ಶೆಟ್ಟರ್ ಹೇಳಿದಾಗೆ ಸುಮಾರು 2500-3000 ವಿದ್ಯಾರ್ಥಿನಿಯರು ಅವರ ಇಲ್ಲಿ ಬಂದಿದ್ದಾರೆ. ಅದರಲ್ಲಿ ಸುಮಾರು 1700ರಿಂದ 2000ವರೆಗೆ ಉದ್ಯೋಗ ಸಿಗುವ ಅವಕಾಶ ಇದೆ. ಇವತ್ತು ಇಲ್ಲಿ ಬಂದು ಕೂತ್ಕೊಂಡವರಿಗೆ ನಿಮಗೆಲ್ಲ ಉದ್ಯೋಗ ಸಿಗುತ್ತಾ ಇಲ್ವಾ ಅಂತ ಒಂದು ತಳಮಳದಲ್ಲಿದ್ದೀರಿ. ದಯವಿಟ್ಟು ನೀವು ನಿರಾಶರಾಗಬೇಡಿ. ಉದ್ಯೋಗ ಸಿಗುವುದಿಲ್ಲ ಅದು ಬೇರೆ. ಉದ್ಯೋಗ ಸಿಕ್ಕಿದವರಿಗೆ ಸಿಗುತ್ತೆ, ಸಿಗಲಿಲ್ಲದವರಿಗೆ ಡಾಕ್ಟರ್ ಹೇಳಿದ್ದು ಹಾಲು ರೋಗಿ ಬಯಸಿದ್ದು ಹಾಲು ಅಂತೇಳಿ ನೀವು ಯಾವುದೇ ಕಾರಣಕ್ಕೆ ನಿರಾಶರಾಗಬೇಡಿ. ನಿಮಗೆ ಮುಂದಿನ ದಿನ ಇನ್ನೊಂದು ಒಳ್ಳೆಯ ಅವಕಾಶ ಬರ್ತದೆ. ಅಪರ್ಚುನಿಟಿ ಎನ್ಕ್ಯಾಶ್ ಮಾಡಿ, ಆದರೆ ನಿಮ್ಮ ಶ್ರಮ ಮಾತ್ರ ಎಲ್ಲಿಯೂ ನಿಲ್ಲಿಸಬೇಡಿ. ಒಂದೊಂದು ಸಲ ಅದೃಷ್ಟ ಜೊತೆ ಬೇಗ ಪಾಸ್ ಆಗಿಬಿಡ್ತಾರೆ, ಉದ್ಯೋಗ ಸಿಕ್ಬಿಡ್ತದೆ ಅಥವಾ ಬಿಸ್ನೆಸ್ನಲ್ಲಿ ಸಕ್ಸಸ್ ಆಗ್ತಾರೆ. ಒಂದೊಂದು ಸಲ ನಮ್ಮ ಅದೃಷ್ಟ ಇರುವುದಿಲ್ಲ, ಬಟ್ ನಿಮ್ಮ ಶ್ರಮ ನಿಲ್ಲಬಾರ್ದು. ಶ್ರಮ ಇರ್ಬೋದು, ಅದೃಷ್ಟ ಇರ್ಬೋದು. ನಿಮ್ಮ ಪ್ರಯತ್ನಗಳು ಸೇರಿದಾಗ ಮಾತ್ರ ಸಾಧನೆಯಾಗಿ ಪರಿವರ್ತನೆ ಆಗಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ನೀವು ಇವತ್ತು ಎಷ್ಟು ಜನ ನಿಮಗೆ ಕೆಲಸ ಸಿಗುತ್ತೆ ಅಂತ ಹೇಳೋದು ಮುಖ್ಯವಲ್ಲ, ಆದರೆ ಒಂದು ಮಾತು ಮಾತ್ರ ನಿಮಗೆ ಇಲ್ಲಿ ಇವತ್ತು ಈ ಸಂದರ್ಭದಲ್ಲಿ ನಾನು ಅಶೋಕ್ ಶೆಟ್ಟಿಯನ್ನು ನೆನಪಿಸಿಕೊಳ್ಬೇಕಾಗಿದೆ. ನಾನು ಕೂಡ ಈಗಾಗಲೇ ನಿತೀಶ್ ಶೆಟ್ಟಾರ್ ಅವರು ಹೇಳಿದಾಗೆ, MC ಅವರು ಹೇಳಿದಾಗೆ ನಾನು ಸಾಕಷ್ಟು ಬಂಟ ಸಂಘಕ್ಕೆ ನನ್ನ ಅಳಿಲು ಸೇವೆಯನ್ನು ನಾನು ಮಾಡಿದ್ದುಂಟು. ಆದರೆ ನಮ್ಮ 2 ಜಿಲ್ಲೆಯಲ್ಲಿ, ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಸುಮಾರು ಒಂದು 40ರಿಂದ 50 ಬಂಟ ಸಂಘ ಇದೆ, ಸಂಘ ಭವನ ಇದೆ. ಆದರೆ ಈ ಒಂದು ಕಾರ್ಯಕ್ರಮ ಮಾಡಿದ್ದರೆ ಇದು ಬಹುಶಃ ಈ ಕುಂಟಲ ನಗರದ ಒಂದು ಬಂಟ ಸಂಘದ ಅಶೋಕ್ ಶೆಟ್ಟಿ ಅವರು ಮಾತ್ರ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಬರ್ತಾ ಇದೆ. ಅವರದ್ದೇ ಈ ಕಾರ್ಯಕ್ರಮ ನಡೀತಾ ಇದೆ. ನೀವು ಇವತ್ತು ಉದ್ಯೋಗ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಈಗ ನಮ್ಮದು ಗೋಲ್ಡ್ ಫಿಂಚ್ ಸಿಟಿನಲ್ಲೂ ಕೂಡ ಒಂದು ಭಾಳ ದೊಡ್ಡ ಇಂಟೆಗ್ರಿಟಿ ಸಿಟಿ ಬರ್ತಾ ಇದೆ, ಟೌನ್ಶಿಪ್ ಬರ್ತಾ ಇದೆ. ಅದರಲ್ಲಿ ಸುಮಾರು 1.6 ಮಿಲಿಯನ್ ಸ್ಕ್ವೇರ್ ಫೀಟ್ IT ಪಾರ್ಕ್ ಮಾಡ್ತಾ ಇದ್ದೇವೆ ಮಂಗಳೂರಿನ ಗೋಲ್ಡ್ ಫಿಂಚ್ ಸಿಟಿನಲ್ಲಿ. 40,000 ಜನಕ್ಕೆ ಜಾಬ್ ಆಪರ್ಚುನಿಟಿ ಇದೆ ಇದರಲ್ಲಿ. ಹಾಗೆ ಅಲ್ಲಿ ಹಾಸ್ಪಿಟಲ್, ಸ್ಕೂಲು, ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್, ಹೋಟೆಲ್, ಕನ್ವೆನ್ಷನ್ ಹಾಲ್, ವಿಲ್ಲಾಸ್, ಅಪಾರ್ಟ್ಮೆಂಟ್ಸ್, ಹೀಗೆ ಭಾಳಷ್ಟು ನಮಗೆ ಸುಮಾರು 50,000 ಜನದ್ದು ಒಂದು ಜಾಬ್ ಆಪರ್ಚುನಿಟಿ ಮಾಡುವಂಥ ಒಂದು ಅವಕಾಶ ಅಲ್ಲಿದೆ. ಹೇಗೆ ಪರಿಸರವನ್ನು ಬೆಳಗುವುದಕ್ಕೆ ಸಹಾಯವಾಗುತ್ತದೋ ಹಾಗೆ ಪ್ರಕಾಶ್ ಅಣ್ಣ ನಿರಂತರವಾಗಿ ತನ್ನ ಬದುಕಿನಲ್ಲಿ ಸಾಕಷ್ಟು ಸಂಘ ಸಂಸ್ಥೆಗಳಿಗೆ, ಸಾಕಷ್ಟು ವ್ಯಕ್ತಿಗಳಿಗೆ ನೆರವನ್ನ ನಿರಂತರವಾಗಿ ನೀಡ್ತಾ ಇದ್ದಾರೆ. ಈ ನಮ್ಮ ಉಡುಪಿ ಗ್ರಾಮೀಣ ಬಂಟರ ಸಂಘಕ್ಕೂ ಪ್ರಕಾಶ್ ಅಣ್ಣನ ಕೊಡುಗೆ ಅನ್ನುವಂಥದ್ದು ಬಹಳಷ್ಟು ದೊಡ್ಡ ಮಟ್ಟದಲ್ಲಿದೆ ಎನ್ನುವಂಥದ್ದನ್ನು ಈ ವೇದಿಕೆಯಲ್ಲಿ ಉಲ್ಲೇಖ ಮಾಡ್ತಾ ಅವರಿಗೆ ಈ ವೇದಿಕೆಯಲ್ಲಿ ಗೌರವವನ್ನು ನಾವು ಸಲ್ಲಿಸ್ತಾ ಇದ್ದೇವೆ. ಕೈ ಚಪ್ಪಾಳೆಯ ಗೌರವವನ್ನು ಸಲ್ಲಿಸಬೇಕೆಂದು ನಿಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಅಭಿವಂದನೆಗಳು ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ಅವರು, ಸಂಸ್ಥಾಪಕರು MRG ಗ್ರೂಪ್ ಬ್ಯಾಂಗ್ಳೂರು. ಅರ್ಥಪೂರ್ಣವಾದ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಜೊತೆಯಾಗಿದ್ದೇವೆ. ಬಹುಶಃ ಸರ್ಕಾರ ಇವತ್ತು ಈ ರೀತಿಯ ಕಾರ್ಯಕ್ರಮ ಮಾಡುವ ಮೂಲಕ ಉದ್ಯೋಗಸ್ಥ ನೀಡುವಂಥ ಒಂದು ಕೆಲಸ ಸರ್ಕಾರದ ಮೂಲಕ ಆಗಬೇಕಿತ್ತು. ಇವತ್ತು ಭಾಳಷ್ಟು ಜನ ಉಡುಪಿ ಜಿಲ್ಲೆಯ ಯುವಕರು ಯುವತಿಯರು ಇವತ್ತು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಡಾಕ್ಟರ್ಸ್ ಇರ್ಬೋದು, ಇಂಜಿನಿಯರ್ಸ್ ಇರ್ಬೋದು, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಪದವಿ ಮಾಡುವ ಮೂಲಕ ಪ್ರತಿ ವರ್ಷ ಅವರು ಹೊರಟಿದ್ದಾರೆ. ಆದರೆ ನಮ್ಮ ಜಿಲ್ಲೆಯ ಒಂದು ದೊಡ್ಡ ಕೊರತೆ ಏನು ಅಂತ ಹೇಳಿದರೆ, ನಮ್ಮಲ್ಲಿ ಕಲಿತು ಪಾಸಾಗಿ ಒಳ್ಳೆಯ ಶ್ರೇಣಿಯಲ್ಲಿ ತೆರೆಗಟ್ಟದವರಿಗೆ ನಮ್ಮ ಜಿಲ್ಲೆಯಲ್ಲಿ ಉದ್ಯೋಗ ಮಾಡುವಂಥ ಅವಕಾಶ ಭಾಳಷ್ಟು ಕಡಿಮೆ ಇದೆ. ಏಕೆಂದರೆ ನಾವು ಇವತ್ತು ಭಾಳಷ್ಟು ಇಂಜಿನಿಯರ್ ಡಾಕ್ಟರನ್ನು ಇವತ್ತು ಸಮಾಜಕ್ಕೆ ಕೊಟ್ಟರು ಕೂಡ ನಮ್ಮ ಜಿಲ್ಲೆಗೆ ಅದರಿಂದ ಪ್ರಯೋಜನ ಸಿಗುವಂಥದ್ದು ಭಾಳ ಕಡಿಮೆ. ಅದೃಷ್ಟಿಯಲ್ಲಿ ಈಗಾಗಲೇ ಪ್ರಕಾಶ್ ಹೇಳಿದಾಗೆ ಅವರ ಗೋಲ್ಡ್ ಫಿಂಚ್ ಸಿಟಿಯಲ್ಲಿ ಒಂದು 1,10,000 ಮಿಲಿಯನ್ ಸ್ಕ್ವೇರ್ ಫೀಟ್ನೊಂದು ದೊಡ್ಡ IT ಪಾರ್ಕ್ ಮಾಡೋ ಮೂಲಕ ನಮ್ಮ ಜಿಲ್ಲೆಯಲ್ಲಿ ಕಲಿತ ವಿದ್ಯಾವಂತರಿಗೆ, ನಮ್ಮ ಜಿಲ್ಲೆಯಲ್ಲಿ ಕಲಿತ ಎಲ್ಲರಿಗೆ ಉದ್ಯೋಗ ಕಲ್ಪಿಸುವ ಒಂದು ಅವಕಾಶ ಮಾಡಿ ಅಂತ ಹೇಳಿದರೆ ಖಂಡಿತವಾದ ಶ್ಲಾಘನೀಯ. ಯಾಕೆಂದರೆ ಡ್ರೈವ್ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್
ಹೆಡ್ ಪ್ಲೇಸ್ಮೆಂಟ್ ಅಂಡ್ ಅಡ್ಮಿಷನ್ ಜಸ್ಟಿಸ್ ಕೆ.ಎಸ್. ಹೆಗ್ಡೆ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ನಿಟ್ಟೆ. ಇಂದಿನ ಈ ನಮ್ಮ ಕಾರ್ಯಕ್ರಮ ಇಷ್ಟು ಯಶಸ್ವಿಯಾಗಿ ಸುಸೂತ್ರವಾಗಿ ಆಗಬೇಕು ಅಂತಾದ್ರೆ ಉಡುಪಿ ಗ್ರಾಮೀಣ ಬಂಟರ ಸಂಘದೊಂದಿಗೆ ಕೈ ಜೋಡಣೆಯನ್ನು ಮಾಡಿದವರು ಶ್ರೀಯುತ ಗುರುಪ್ರಸಾದ್ ಭಟ್ ಮತ್ತು ದಿವ್ಯರಾಣಿ ಪ್ರದೀಪ್. ವಿಶೇಷವಾಗಿ ಉದ್ಯೋಗ ಮೇಳ ವಿದ್ಯಾರ್ಥಿಗಳು ನೋಂದಣಿಯನ್ನು ಮಾಡಿಕೊಂಡು ಈ ಉದ್ಯೋಗ ಮೇಳ ಯಶಸ್ವಿ ಆಗಬೇಕು ಅಂತಾದ್ರೆ ನನಗೆ ಕೈ ಜೋಡಿಸಿದಂತಹ ಗುರುಪ್ರಸಾದ್ ಭಟ್ ಮತ್ತು ದಿವ್ಯರಾಣಿ ಪ್ರದೀಪ್ ಅವರಿಗೆ ತಾವೇ ಒಂದು ಜೋರಾದ ಕೈ ಚಪ್ಪಾಳೆ ಗೌರವವನ್ನು ಸಲ್ಲಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಇದು ಎಲ್ಲ ಬಂಟರ ಸಂಘಗಳಲ್ಲಿ ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ ಆಗಬೇಕಾದ ಗೌರವಾನ್ವಿತ ರಾಘು ಪೂಜಾರಿ ಮುಂಚೆ ಬಿಲ್ಲವ ಸಮುದಾಯದ ಈ ಭಾಗದವರಿಗೆ ಜನಪ್ರಿಯ ಮುಖಂಡೆಯನ್ನು ಪಟ್ಟಲು ತಪ್ಪಾವತ್ತ ದೇವರಾಧನ ಕ್ಷೇತ್ರದ ಪಂಚಾಯತ್ನ ಸೇವೆಯನ್ನು ಗುರುತಿಸಾದ ಅರೆಗೆ ಉಡುಪಿ ಜಿಲ್ಲಾ ರಾಜ್ಯೋತ್ಸವ ಈ ಸರ್ತಿ ಒಲಿದ ಬೈದನ್ನು ಬಂದು ನಮಗೆ ಮಾತರಿಗ ಪೇರ್ಮೆಂಟು ಆದರಣೀಯ ಹಿರಿಯರಿಗೆ ಜೋರಾದ ಕೈ ತಾಟಿಕೊಳ್ಳುವಂತ ವಿನಂತಿ ಮತ್ತೊಂದು ರಾಘು ಪೂಜಾರಿ ಕಲ್ವಿಂಜ ಇರಗ Onshore Constructions Private Limited are also there. Amazon has already come. Reliance also have taken their place. Desi Crew have come already. Sarlata is also there. Jai Hind Tubes, unfortunately they could not come today due to. We will call you tomorrow for Jai Hind Tubes. Then Petrocon Engineering already taken their place. They are here. Masil Char presence already present. Spectrum already available on the first floor. Harsh also have joined us. So HR people, if you are around somewhere, please go back to your kiosk and ಉದ್ಯೋಗ ಮೇಳದಲ್ಲಿ ಭಾಗವಹಿಸುವಂತಹ ವಿದ್ಯಾರ್ಥಿಗಳು ನಮ್ಮಲ್ಲಿ ಮಾಡ್ತಾ ಇದ್ದೇವೆ. ಹಾಗೆ ವೇದಿಕೆಯಲ್ಲಿ ಸೇವಕರಾಗಿ ನಮ್ಮ ವಿದ್ಯಾರಶ್ಮಿ ಸಮೂಹ ಸಂಸ್ಥೆ ಬ್ರಹ್ಮಾವರ ಶ್ರೀಯುತ ಸುಬ್ರಹ್ಮಣ್ಯ ಸರ್ಕಾರಾಗಿ ಸೇವೆಯನ್ನು ನೀಡ್ತಾ ಇದ್ದಾರೆ. ಈ ಕಾರ್ಯಕ್ರಮದ ಯಶಸ್ಸಿನ ಹಿಂದೆ ಸಾಕಷ್ಟು ಅವರು ಕೂಡ ಕೊಡುಗೆ ನೀಡಿ ನಮ್ಮ ವೇದಿಕೆಯಲ್ಲಿ